ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮನೇಲಿ ನನಗೆ ಇಶಾನ್ ಇಬ್ಬರಿಗೂ ಕೋಲ್ಡ್ ಕಾಫಿ ಪ್ರಿಪೇರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹೇಗೆ ಮಾಡಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಜಾರ್ ತೊಗೊಳ್ಬೇಕು. ನೀವು ಎಷ್ಟು ಗ್ಲಾಸ್ಗೆ ಕೋಲ್ಡ್ ಕಾಫಿ ಮಾಡ್ತೀರೋ ಅದ್ರ ಮೇಲೆ ಶುಗರ್ ಡಿಪೆಂಡ್ ಆಗುತ್ತೆ. ನಾನಿವತ್ತು 2 ಗ್ಲಾಸ್ ಮಾಡ್ತಾ ಇರೋದ್ರಿಂದ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಲೈಕ್ ಮಾಡ್ತೀನಿ ಅನ್ನೋರು ಬೇಕಾದರೆ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಳ್ಬೋದು. ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ. ಇನ್ಸ್ಟಂಟ್ ಕಾಫಿ ಪೌಡರ್ ಯೂಸ್ ಮಾಡ್ಕೊಳ್ಬೇಕು. ನಾನಿವತ್ತು ತೊಗೊಂಡಿರೋದು ಬ್ರೂ ಕಾಫಿ ಪೌಡರ್. 2 ಗ್ಲಾಸ್ ಮಾಡ್ತಾ ಇರೋದ್ರಿಂದ 2.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಕಲರು ಮತ್ತು ಸ್ಟ್ರಾಂಗ್ ಟೇಸ್ಟ್ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನೋಡಿ, ಫೈನ್ ಪೌಡರ್ ಬಂದಿದೆ. ಈ ರೀತಿ ಕಾಫಿ ಪೌಡರ್ ಮತ್ತು ಶುಗರ್ನ ನಾವು ಪೌಡರ್ ಮಾಡ್ಕೊಳ್ಬೇಕು ಫಸ್ಟು. ಈಗ ಇದಕ್ಕೆ ನಾನು ಕಾಯಿಸ್ಬಿಟ್ಟು ಹಾರಿಸಿ ಫ್ರಿಜ್ಜಲ್ಲಿಟ್ಟು ಚೆನ್ನಾಗಿ ಕೋಲ್ಡ್ ಮಾಡ್ಕೊಂಡಿರೋಂಥ ಮಿಲ್ಕ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅರ್ಧದಷ್ಟು ಹಾಕ್ಕೊಳ್ಬೇಕು. ಇನ್ನು ಅರ್ಧ ಕೊನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ತೊಗೊಳ್ತೀನಿ. ಸೊ ವೆನಿಲಾ ಐಸ್ ಕ್ರೀಮ್ ಸಿಕ್ಕಿಲ್ಲ ಅಂದರೆ ನೀವು ಚಾಕ್ಲೇಟ್ ಐಸ್ ಕ್ರೀಮ್ ಯೂಸ್ ಮಾಡ್ಕೊಳ್ಬೋದು. ಬಟ್ ಯೂಶ್ವಲಿ ಕೋಲ್ಡ್ ಕಾಫಿಗೆ ವೆನಿಲಾ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡಿದಾಗ ನಿಮಗೆ ಅದು ಫೋಮ್ ಫಾರ್ಮಲ್ಲಿ ಬರುತ್ತೆ, ನೊರೆ ರೀತಿ ಬರುತ್ತೆ. ನೋಡಿ, ಈ ರೀತಿ ಬಂದಮೇಲೆ ಉಳ್ಕೊಂಡಿರೋಂಥ ಹಾಲು ಹಾಕ್ಕೊಳ್ಬೇಕು. ಈಗ ಹಾಲು ಹಾಕ್ಕೊಂಡ್ಮೇಲೆ ತುಂಬ ಹೊತ್ತು ಬ್ಲೆಂಡ್ ಮಾಡಬಾರ್ದು. ಜಸ್ಟ್ ಒಂದು 2 ಸೆಕೆಂಡ್ಸ್ ಬ್ಲೆಂಡ್ ಮಾಡಬೇಕು. ಅದನ್ನು ಆನ್ ಆ್ಯಂಡ್ ಆಫ್ ಮೆಥಡಲ್ಲಿ ಬ್ಲೆಂಡ್ ಮಾಡಿದ್ರೆ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ತುಂಬ ಈಸಿ, ಸಿಂಪಲ್ಲು. ಸೊ ಮನೇಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಇಷ್ಟ ಆಗೋಂಥ ಕೋಲ್ಡ್ ಕಾಫಿ ರೆಡಿ. ईशान, कोल्ड कॉफी यम्मी, टेस्टी, बहुत बढ़िया, ತುಂಬಾ ಸೂಪರ್ ಆಗಿದೆ ಅಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನದ ವ್ಲಾಗ್. ಫ್ರೆಂಡ್ಸ್, ಇವತ್ತು ಶನಿವಾರ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 12:35 ಆಗಿದೆ ಟೈಮ್ ಬಂದು. ನಾವು ಆಲ್ರೆಡಿ ರೆಡಿ ಆಗಿದ್ದೀನಿ, ಹೊರಗಡೆ ಹೋಗೋಣ ಅಂತ. ಅರುಣ್ಗೂ ರಜಾ, ಇಶಾನ್ಗೂ ರಜಾ ಇದೆ. ಇವತ್ತು ಏನಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದರೆ, ಇಶಾನ್ ನೋಟ್ಬುಕ್ಸ್ ತರಬೇಕು. ಅದಕ್ಕೋಸ್ಕರ ತಾನೇ ಮಾರ್ಕೆಟ್ ಅಂತ ಇದೆ, ನಮ್ಮ ತಾನೇಲೆ ಫೇಮಸ್ ಆಗಿರುವಂಥ ಮಾರ್ಕೆಟ್ ಅದು. ಸೊ 2.5 ವರ್ಷ ಆಗಿತ್ತು ನಾನು ಹೋಗಿ. ಅಮ್ಮ ಮತ್ತು ತಂಗಿ ಫ್ಯಾಮಿಲಿ ಬಂದಿತ್ತಲ್ಲ, ಅವಾಗ ಹೋಗಿದ್ದಿದ್ದು. ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. 2.5 ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ ನೋಟ್ಬುಕ್ಸ್ ಎಲ್ಲ ತೊಗೊಂಡು ಬರೋಕ್ಕೆ. ಇಶಾನ್ ಸ್ಕೂಲ್ದು ನೋಟ್ಬುಕ್ಸ್ ಎಲ್ಲ ಅಲ್ಲೇ ಸಿಗೋದು. ಸೊ ಅಲ್ಲಿಗೆ ಹೋಗಲೇಬೇಕು. ಜ್ಯೋತಿ ಸ್ಟೋರ್ ಅಂತ ಒಂದಿದೆ, ಅಲ್ಲಿಗೆ. ಆ್ಯಂಡ್ ಬರ್ತಾ ಲಂಚ್ ನಾಳೆ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಅಲ್ಲಿ ಫೇಮಸ್ ಒಂದು ಶಾಪ್ ಇದೆ, ಏನದು ಮಿಸೈಲ್ ಪಾವ್ ಸಗದಾಗಿ ಮಾಡ್ತಾರೆ, ಅದೊಂದಿದೆ. ಅದು ಬಿಟ್ಟರೆ ಆಲೂ ಕಚೋರಿನೂ ಅಷ್ಟೇ ಚೆನ್ನಾಗಿ ಸಿಗುತ್ತೆ, ಅದನ್ನು ತಿನ್ನೋಣ ಅಂತ. ಇಲ್ಲಾಂದರೆ ಬೇರೆ ಯಾವ್ದಾರು ಹೋಟೆಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇನ್ನು ನಾಟ್ ಶೋರ್, ನಾವು ಡಿಸೈಡ್ ಮಾಡಿಲ್ಲ ಹೋಗೋದಾ ಬೇಡ ಅಂತ, ಜಸ್ಟ್ ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ಏನೂ ಇಲ್ಲ ಅಂದರೆ ಮನೆಗೆ ಬಂದು ಕುಕ್ ಮಾಡಿ ತಿನ್ನಬೇಕಾಗತ್ತೆ. ಅಲ್ಲಿಗೆ ಹೋದ್ಮೇಲೆ ಅದರದ್ದು ಸಿಚುವೇಶನ್ ಡಿಪೆಂಡ್ ಆಗುತ್ತೆ ಹೇಗೆ ಏನು ಅಂತ. ಸದ್ಯಕ್ಕೆ ಈಗ ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಹಾಕೊಂಡಿರೋಂಥ ಟಾಪ್ ಬಂದು W ಬ್ರ್ಯಾಂಡೆಡ್ದು, ಆ್ಯಂಡ್ ಪ್ಯಾಂಟ್ ಬಂದು ಆಲೆನ್ ಸೋಲಿ ಅವ್ರದ್ದು. ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಿಮಗೆ ಒಂದ್ಸಲ ತೋರಿಸ್ತೀನಿ ನೋಡಿ. ಇಶಾನ್ಗೆ ಬಟ್ಟೆ ತೊಗೊಂಡಾಯಿತು. ನೆಕ್ಸ್ಟು ನಾವು ಹೋಗ್ತಾ ಇದ್ದೀವಿ ಬೇರೆ ಕಡೆ ಬಟ್ಟೆ ಎಲ್ಲ ನೋಡೋಣ ಅಂತ. ಇದು ಬೆಂಗಳೂರು ಚಿಕ್ಕಪೇಟೆ ಥರ ತಾನೇ ಮಾರ್ಕೆಟು. ನಮ್ಗಳಿಗೆ ಈ ಮಾರ್ಕೆಟು ಸೇಮ್ ಬ್ಯಾಂಗ್ಳೂರು ಚಿಕ್ಕಪೇಟೆ ಇರ್ತಲ್ಲ, ಆ ರೀತಿ ಕಡಿಮೆ ರೇಟ್ಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ. ಆ್ಯಂಡ್ ಫ್ಯಾನ್ಸಿ ಬಟ್ಟೆಗಳು ಕೂಡ ಸಿಗುತ್ತೆ. ಈಗ ನಾವು ಹೋಗ್ತಾ ಇರೋ ಏರಿಯಾ ಬಂದು ಬರೀ ಬಟ್ಟೆಗಳೇ. ನೆಕ್ಸ್ಟು ಇನ್ನೊಂದು ಕಡೆಗೆ ಹೋದರೆ ಬರೀ ಚಪ್ಪಲಿ. ಈ ಥರ ಸಪ್ರೇಟ್ ಏರಿಯಾಗಳು ಒಂದೊಂದು ಫೇಮಸ್ ಇದೆ. ಫ್ರೆಂಡ್ಸ್, ಇವಾಗ ತಾನೇ ಜ್ಯೋತಿ ಬುಕ್ ಸ್ಟೋರಿಂದ ಹೊರಗಡೆ ಬಂದಿದ್ದೀವಿ. ಶಾಪಿಂಗ್ ಆಯಿತು. ಈಗ ನಮ್ಮ ಕಾರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಕಾರ್ ಹತ್ರ ಹೋಗ್ಬೇಕೀಗ. ಹೋಗೋಣ ಅಂದ್ಕೊಂಡಿದ್ದೀವಿ. ಇಶಾನ್ ನೋಡಿ ನಿಂತಿದ್ದಾನೆ. ಇಶಾನ್, ಚಲೋ.
ಹೋಗ್ತಾ ಅಲ್ಲೇ ಫುಡ್ ಕಾರ್ನರ್ ಇತ್ತು. ಇಶಾನ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳ್ದ. ಸೊ ನಾವು ಹೋದ್ವಿ ಒಳಗಡೆ. ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟ್, ಸಿಂಪಲ್ಲಾಗಿ ನಮಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರತಿ ಒಂದು ಟೇಬಲಲ್ಲೂ ಮಕ್ಕಳನ್ನ ಎಂಗೇಜ್ ಆಗಿಡೋದಕ್ಕೆ ಒಂದಷ್ಟು ಗೇಮ್ಸ್ ಇಟ್ಟಿದ್ರು. ಟೈಮ್ ಪಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಪ್ಲಸ್ ಫುಡ್ಡು ಟೇಸ್ಟು ಕೂಡ ಚೆನ್ನಾಗಿತ್ತು. ತಾನೇ ಮಾರ್ಕೆಟಿಗೆ ಬಂದಿದ್ದು ಕೆಲಸ ಎಲ್ಲ ಮುಗೀತು. ಸೊ ಇವಾಗ ನಾವು ಕಾರ್ ಹತ್ರ ಹೊರಡಬೇಕು. ಅಷ್ಟರಲ್ಲಿ ಕುಲ್ಫಿ ಮತ್ತು ಐಸ್ ಕ್ರೀಮ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಇಲ್ಲಿ ತುಂಬ ಚೆನ್ನಾಗಿ ಕುಲ್ಫಿ ಐಸ್ ಕ್ರೀಮ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನಮ್ಮ ಶಾಪಿಂಗ್ ಎಲ್ಲ ಮುಗಿದಿದೆ. ಈಗ ಮನೆ ಒಳಗೆ ಹೋಗಬೇಕು. ಅಷ್ಟರಲ್ಲಿ ಸ್ಯಾನಿಟೈಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಏನೇನು ಶಾಪ್ ಮಾಡಿದೆ, ಎಲ್ಲ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ. ಇಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನನಗೆ ಇಶಾನ್ಗೆ. ಆ್ಯಂಡ್ ಇಶಾನ್ ಬುಕ್ಸ್ ಎಲ್ಲ ತೊಗೊಂಡು ಬಂದು ಈಗ ಸದ್ಯಕ್ಕೆ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಇವತ್ತಿನ ಬ್ಲಾಗ್ನ ಇಲ್ಲೇ ಹೆಂಗೆ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಇಟ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಬ್ಲಾಗ್ ಸಿಗ್ತೀನಿ. ಅಲ್ಲಿ ತನಕ ಬಾಯ್.